A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ವಿಜಯಪುರ ಜಿಲ್ಲೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಅವರು ಹೇಳಿದರು, ಇಂದಿನಿಂದ 15ರಿಂದ 20 ದಿನಗಳ ಕಾಲ ತಾಪಮಾನ ಕಡಿಮೆಯಾಗಿರಲಿದೆ. HMP ವೈರಸ್ನಿಂದ ಆತಂಕವಾಗುವ ಅಗತ್ಯವಿಲ್ಲ. ಇದು ಸಾಮಾನ್ಯ ವೈರಸ್ ಆಗಿದೆ. ಈ ಚಳಿ ಹವಾಮಾನದಲ್ಲಿ ನೀವು ಮುನ್ನೆಚ್ಚರಿಕೆಯಿಂದ ಇರಿ. ಹೆಚ್ಚಿನ ಜನಸಾಮಾನ್ಯರಿರುವ ಸ್ಥಳದಲ್ಲಿ ಓಡಾಡಬೇಡಿ. ಮಾಸ್ಕ್ ಅನ್ನು ಬಳಸಿರಿ. ಚಳಿ ಮತ್ತು ಶೀತದಿಂದ ಬಳಲ್ತಾ ಇದ್ರೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಿ ಅಂತ ಹೇಳಿದ್ದಾರೆ. ನಾನು ಡಾಕ್ಟರ್ ಶಿವಾನಂದ ಮಾಸ್ತಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ಎಲ್ಲ ವಿಜಯಪುರದ ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ, ತಾವೆಲ್ಲರೂ ಇನ್ನೂ 15ರಿಂದ 20 ದಿನದವರೆಗೆ ಸ್ವಲ್ಪ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇರುತ್ತದೆ. ಫೆಬ್ರವರಿ ನಂತರ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಇನ್ನೂ ಚಳಿ ಇರುವುದೇನೆ. ಈ ಚಳಿಗಾಲದಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ತಾವು ಯಾರು ಗಾಬರಿ ಆಗುವಂತ ಪ್ರಶ್ನೆ ಇಲ್ಲ. ನೀವೆಲ್ಲ HMP ವೈರಸ್ ಬಗ್ಗೆ ಕೇಳಿರ್ಬೋದು, ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ. ಅದು ಬಹಳಷ್ಟು ಜನ ತಪ್ಪು ಕಲ್ಪನೆ ಹೇಳ್ತಾ ಇದಾರೆ. ಆ ವೈರಸ್ ಬಂದ್ರೆ ಬಹಳ ಮರಣಾಂತಿಕ ಐತಿ, ಬಹಳ ತೊಂದರೆ ಕೊಡ್ತದ ಅಂತೆಲ್ಲ. ಅದ ತರ ಯಾರು ಗಾಬರಿ ಪ್ರಶ್ನೆ ಇಲ್ಲ. ಇದು 2001ರಿಂದನೂ ಫ್ಲೂ ಟೈಪ್ ಬರುವಂತ ಒಂದು ವೈರಸ್. ಇದು ಅವಾಗನು ಕೂಡ ಇತ್ತು, ಈಗೂ ಬರ್ತಾ ಇದೆ. ಫ್ಲೂ ಬರ್ತದಲ್ಲ, ಕೆಮ್ಮ ನೆಗಡಿ ಜ್ವರ ಬರ್ತದೆ, ಹೋಗುತ್ತೆ. ಅದಕ್ಕೆ ತಾವು ಯಾರು ಗಾಬರಿ ಆಗೋ ಪ್ರಶ್ನೆ ಇಲ್ಲ. ಈ ವೈರಾಣುವಿಂದ ಕೋವಿಡ್ ಟೈಪ್ ಯಾವುದೇ ರೀತಿ ಮರಣಾಂತಿಕ ಆಗೋದಿಲ್ಲ, ಕಾಂಪ್ಲಿಕೇಶನ್ ಆಗೋದಿಲ್ಲ, ಶ್ವಾಸಕೋಶಕ್ಕೆ ತೊಂದರೆ ಆಗೋದಿಲ್ಲ. ಆದ್ರೆ ನಾವೆಲ್ಲರೂ ಹಾಗ ತಿಳ್ಕೊಂಡು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಆದಷ್ಟು ಬೇಗ ತಂದೆಯಲ್ಲಿ ಹೊರಗೆ ಬರುತ್ತಾರೆ. ವಯಸ್ಸಾದವರು ಮಕ್ಕಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಾವು ಬೆಳಗ್ಗೆ ಆಗ್ಲಿ ಅಥವಾ ಸಾಯಂಕಾಲ ಆಗ್ಲಿ ಹೊರಗಡೆ ಬರ್ಲಿಕ್ಕೆ ಹೋಗ್ಬೇಡ್ರಿ. ಜನಸಂದ್ರೆ ಇದ್ದಲ್ಲಿ ತಾವು ಯಾರು ದಯವಿಟ್ಟು ಅಲ್ಲಿ ಹೋಗ್ಬೇಡ್ರಿ. ಆದಷ್ಟು ಮಾಸ್ಕ್ ಅನ್ನ ಧರಿಸ್ಕೊಳ್ರಿ, ಮಾಸ್ಕ್ ಹಾಕೊಂಡು ಹೋಗ್ರಿ. ತಮ್ಗೇನಾದ್ರೂ ಕೆಮ್ಮು ನೆಗಡಿ ಜ್ವರ ಬಂದ್ರೆ ತಾವೇ ಯಾವ ಚಿಕಿತ್ಸೆ ಅಂತ ತೆಗೆದುಕೊಳ್ಬೇಡ್ರಿ. ವೈದ್ಯರ ಕಡೆ ತೋರಿಸ್ಕೊಡ್ರಿ, ಆಸ್ಪತ್ರೆಗೆ ತೋರಿಸಿ. ನಮ್ಮ ಆಸ್ಪತ್ರೆ ಸಂಪೂರ್ಣವಾಗಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಸೊ ದಯವಿಟ್ಟು ಆಸ್ಪತ್ರೆಗೆ ಬರ್ರಿ, ವೈದ್ಯರ ಕಡೆ ತೋರಿಸ್ಕೊಡ್ರಿ, ಟ್ರೀಟ್ಮೆಂಟ್ ತಗೊಳ್ರಿ. ತಮ್ಮೆಲ್ಲ ಕುದಿಸಿ ಕಾಯಿಸಿ ಆರಿಸಿದ ನೀರನ್ನ ಕುಡ್ರಿ. ತಾವು ತಾಜಾ ಆಹಾರವನ್ನು ಊಟ ಮಾಡ್ರಿ. ನಿನ್ನೆದು ಊಟ ಇವತ್ತು ಮಾಡೋದು ಬೇಡ. ಸೊ ದಯವಿಟ್ಟು ಎಲ್ಲಾನು ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದಾದ್ರೆ ಆದಷ್ಟು ಮೇಲಿನ ಮೇಲೆ ಕೈಯನ್ನು ಮೂಗು ಮುಟ್ಟದಾಗ್ಲಿ ಬಾಯಿ ಮುಟ್ಟದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವಯಸ್ಸಾದವರನ್ನು ಮಕ್ಕಳನ್ನು ಬಹಳ ಒಂದು ಕಾಳಜಿಪೂರ್ವಕ ನೋಡ್ಕೊಳ್ಳೋದಾದ್ರೆ ನಾವು ಫ್ಲೂ ಕೂಡ ತಡೆಗಟ್ಟಬಹುದು. ಫ್ಲೂ ಕೂಡ ಈಗ ಸಾದಾ ಫ್ಲೂ ಬರ್ತದೆ, ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಅದು ಕೂಡ ನ್ಯೂಮೋನಿಯಾ ಆಗೋ ಚಾನ್ಸ್ ಇರ್ತದೆ. ಬರೀ ಕೊರೋನಾ ಅಷ್ಟೇ ಆಗೋದಿಲ್ಲ, HMP ಅಷ್ಟೇ ಇಲ್ಲ. ಅದಕ್ಕೋಸ್ಕರ HMP ಬಗ್ಗೆ ಯಾರು ನೀವು ಧೈರ್ಯಗೆಡಬೇಡ್ರಿ, ಹೆದರಬೇಡ್ರಿ. ಆದ್ರೆ ಮುನ್ನೆಚ್ಚರಿಕೆ ಕ್ರಮವನ್ನು ನಿಯಮಿತವಾಗಿ ತೆಗೆದುಕೊಂಡಿದ್ದಾದ್ರೆ ಸಂಪೂರ್ಣವಾಗಿ ನಾವು ಆರೋಗ್ಯವಂತವಾಗಿ ಜೀವನ ನಡೆಸಬಹುದು. ಸಂದರ್ಭದಲ್ಲಿ ಹೇಳಿ ನಮ್ಗೆ ಏನಾದ್ರೂ ತೊಂದರೆಗಳಿದ್ರೆ ದಯವಿಟ್ಟು ವೈದ್ಯರ ಕಡೆ ಜಿಲ್ಲಾ ಆಸ್ಪತ್ರೆ ವಿಜಯಪುರಲ್ಲಿ ಬರ್ರಿ. ನಾವು ನಿಮಗೋಸ್ಕರ ಯಾವತ್ತೂ ಚಿಕಿತ್ಸೆ ಕೊಡ್ಲಿಕ್ಕೆ, ಸೇವೆ ಕೊಡ್ಲಿಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಮತ್ತೊಮ್ಮೆ ಸಾರ್ವಜನಿಕ ಕಳಕಳಿ ಮಾಡುತ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.